ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮಾಜ್ಞೆಯಿಂದ ಸುಗ್ರೀವನು ಸ್ನೇಹ ಸನ್ನಾಹಗಳನ್ನು ಮಾಡಿಕೊಂಡು ದಂಡಯಾತ್ರೆಗೆ ಹೊರಟುದು. ಹನುಮಂತನ ಮೇಲೆ ರಾಮನು, ಅಂಗದನ ಮೇಲೆ ಲಕ್ಷ್ಮಣನು ಏರಿ ಪ್ರಯಾಣ ಹೊರಟದು. ಮಾರ್ಗದಲ್ಲಿ ಶುಭ ನಿಮಿತ್ತಗಳೊಡನೆ ಸಮುದ್ರ ತೀರವನ್ನು ಸೇರಿದ ಮೇಲೆ ಅಲ್ಲಿ ನೀಲನು ಸೇನೆಯನ್ನು ನಿಲ್ಲಿಸಿದುದು ಎಂಬ 4ನೆಯ ಸರ್ಗಕ್ಕೆ ಸ್ವಾಗತ. ಮಹಾ ತೇಜಸ್ವಿಯಾಗಿಯೂ ಸತ್ ಪರಾಕ್ರಮನಾಗಿಯೂ ಇರುವ ರಾಮನು ಕ್ರಮವಾಗಿ ಹನುಮಂತನು ಹೇಳಿದುದೆಲ್ಲವನ್ನು ಕೇಳಿ ತಿರುಗಿ ಅವನನ್ನು ಕುರಿತು, ಎಲೆ ವಾಯುಪುತ್ರನೇ, ಭಯಂಕರವಾದ ಆ ರಾವಣ ನಗರಿಯ ಸ್ಥಿತಿಯೆಲ್ಲವನ್ನು ನೀನು ಹೇಳಿದೆಯಷ್ಟೇ. ಆದರೇನು, ಇರಲಿ, ಶೀಘ್ರದಲ್ಲಿಯೇ ಅದನ್ನು ನಾನು ಧ್ವಂಸ ಮಾಡುವೆನು ನೋಡು, ಇದು ಸತ್ಯವೆಂದು ತಿಳಿ ಎಂದು ಹೇಳಿ ಸುಗ್ರೀವನ ಕಡೆಗೆ ತಿರುಗಿ, ಸುಗ್ರೀವ, ಈ ಮುಹೂರ್ತದಲ್ಲಿಯೇ ಪ್ರಯಾಣ ಹೊರಡಬೇಕೆಂಬುದು ನನ್ನ ಉದ್ದೇಶವು. ಈಗ ಸೂರ್ಯನು ನಡು ಹಗಲಿನಲ್ಲಿ ಇರುವುದರಿಂದ ಈ ಅಭಿಜಿನ್ ಮುಹೂರ್ತವೇ ನಮ್ಮ ಪ್ರಯಾಣಕ್ಕೆ ಯುಕ್ತ ಕಾಲವು. ಇದೇ ಜಯಸೂಚಕವಾದ ಶುಭ ಮುಹೂರ್ತವು. ಸೂರ್ಯನು ಮಧ್ಯಗತನಾಗಿರುವಾಗ ಈ ಅಭಿಜಿನ್ ಮುಹೂರ್ತದಲ್ಲಿಯೇ ನಾವು ಪ್ರಯಾಣ ಮಾಡಿದರೆ ನಮಗೆ ಜಯವು ಸಿದ್ಧವು. ನಾವು ಈ ಜಯ ಕಾಲದಲ್ಲಿ ಪ್ರಯಾಣ ಹೊರಟರೆ ಸೀತೆಯನ್ನು ಕದ್ದೊಯ್ದ ಆ ರಾಕ್ಷಸನು ಎಲ್ಲಿ ಹೋದರೆ ತಾನೇ ತಪ್ಪಿಸಿಕೊಳ್ಳಬಲ್ಲನು. ವಿಷವನ್ನು ಕುಡಿದು ಸಾಯುವ ಸ್ಥಿತಿಯಲ್ಲಿ ಇರುವವನು ಕೂಡ ಸಾಯುವ ಕಾಲದಲ್ಲಿ ಅಮೃತ ಸ್ಪರ್ಶವನ್ನು ಹೊಂದಿ ಬದುಕುವಂತೆ ಪ್ರಾಣಾಂತಕರವಾದ ಇಷ್ಟದಲ್ಲಿ ಸಿಕ್ಕಿಬಿದ್ದಿರುವ ಸೀತೆಯು ನಮ್ಮ ಈ ದಂಡಯಾತ್ರೆಯನ್ನು ಕೇಳಿದರೆ ಸ್ವಲ್ಪವಾದರೂ ಆಶೋತ್ತರವನ್ನು ಹೊಂದಬಹುದು. ಎಲೆ ಸುಗ್ರೀವ, ಈಗ ಉತ್ತರ ನಕ್ಷತ್ರವಾದುದರಿಂದ ಪುನರ್ವಸುವಿನಲ್ಲಿ ಹುಟ್ಟಿದ ನನಗೆ ಇದು ಸಾಧನ ತಾರೆಯು. ನಾಳೆ ಚಂದ್ರನು ಹಸ್ತ ನಕ್ಷತ್ರದೊಡನೆ ಸೇರುವನು, ಅದು ನನಗೆ ವಧ ತಾರೆಯಾಗುವುದು. ಆದುದರಿಂದ ಸಮಸ್ತ ಸೈನ್ಯಗಳೊಡನೆ ಈ ದಿನವೇ ಪ್ರಯಾಣ ಮಾಡುವೆವು. ಇದು ಈಗಲೇ ನನಗೆ ಶುಭ ನಿಮಿತ್ತಗಳು ತೋರುತ್ತಿರುವವು. ಈಗ ಹೊರಟರೆ ರಾವಣನನ್ನು ಕೊಂದು ಸೀತೆಯನ್ನು ತರುವುದೇ ನಿಜವು. ಇದು ಈಗ ನನ್ನ ನೇತ್ರವು ಮೇಲಕ್ಕೆ ಅದರುತ್ತಿರುವುದರಿಂದ ನನ್ನ ಕೋರಿಕೆಗೆ ಜಯವು ಸಿದ್ಧವೆಂಬುದನ್ನೇ ಸೂಚಿಸುವಂತಿರುವುದು ಎಂದನು. ರಾಮನು ಹೇಳಿದ ಈ ಮಾತನ್ನು ವಾನರ ರಾಜನಾದ ಸುಗ್ರೀವನು ಲಕ್ಷ್ಮಣನು ಸಂತೋಷದಿಂದ ಅನುಮೋದಿಸಲು ಕಾರ್ಯ ನಿಪುಣನಾದ ರಾಮನು ತಿರುಗಿ ಸುಗ್ರೀವನನ್ನು ಕುರಿತು, ಎಲೈ ವಾನರೇಂದ್ರನೇ, ಮುಂದೆ ದಾರಿಯನ್ನು ನೋಡುವುದಕ್ಕಾಗಿ ನೀಲನು ಈ ಸಮಸ್ತ ವಾನರ ಸೈನ್ಯಕ್ಕೂ ಮುಂದಾಗಿ ಹೋಗಲಿ. ವೇಗಶಾಲಿಗಳಾದ 100,000 ಮಂದಿ ವಾನರರು ಅವನ ಸಹಾಯಕ್ಕಾಗಿ ಅವನ ಸಂಗಡವೇ ಹೋಗಬೇಕು ಎಂದನು. ಇಷ್ಟರಲ್ಲಿಯೇ ನೀಲನು ಸಮೀಪದಲ್ಲಿ ಬಂದು ನಿಲ್ಲಲು ಅವನನ್ನು ನೋಡಿ ರಾಮನು, ಎಲೆ ಸೇನಾಪತಿ, ಫಲಮೂಲ ಸಮೃದ್ಧಿಯಿಂದಲೂ ತಂಪಾದ ಮರಗಳ ಸಾಲಿನಿಂದಲೂ ಶೀತಲವಾದ ನೀರಿನಿಂದಲೂ ಕೂಡಿ ವಿಶೇಷವಾಗಿ ಜೇನು ಸಿಕ್ಕತಕ್ಕ ದಾರಿಯನ್ನು ನೋಡಿ ಆ ದಾರಿಯಿಂದ ಈ ನಮ್ಮ ಸಮಸ್ತ ವಾನರ ಸೈನ್ಯವನ್ನು ಸಾಗಿಸಬೇಕು. ನಾವು ಬರುವುದನ್ನು ತಿಳಿದರೆ ದುರಾತ್ಮರಾದ ರಾಕ್ಷಸರು ದಾರಿಯಲ್ಲಿ ಸಿಕ್ಕಬಹುದಾದ ಫಲಮೂಲಗಳಿಗೂ ಪಾನ ದ್ರವ್ಯಗಳಿಗೂ ವಿಷಾದಿಗಳನ್ನು ಸೇರಿಸಿ ಕೆಡಿಸಬಹುದು. ಅದಕ್ಕೆ ಅವಕಾಶವಿಲ್ಲದಂತೆ ನೀನು ಯಾವಾಗಲೂ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಮತ್ತು ಶತ್ರುಗಳು ನಾವು ಬರುವುದನ್ನು ತಿಳಿದರೆ ಅಲ್ಲಲ್ಲಿ ರಹಸ್ಯವಾದ ನಿಮ್ನ ಪ್ರದೇಶಗಳಲ್ಲಿಯೂ ಜಲದುರ್ಗಗಳಲ್ಲಿಯೂ ಕಾಡುಗಳಲ್ಲಿಯೂ ಅವಕಾಶವನ್ನು ನೋಡಿ ನಮ್ಮನ್ನು ಕೊಲ್ಲುವುದಕ್ಕಾಗಿ ತಮ್ಮ ಸೈನ್ಯಗಳನ್ನು ಇರಿಸಬಹುದು. ಆದುದರಿಂದ ನಮ್ಮ ವಾನರರು ಮೇಲೆ ಹಾರಿ ಆಕಾಶದಿಂದಲೇ ಆಯಾ ಸ್ಥಳಗಳನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡುತ್ತಾ ಎಚ್ಚರಿಕೆಯಿಂದ ಹೋಗಬೇಕು. ನಮ್ಮ ಸೈನ್ಯದಲ್ಲಿ ಯಾವುದು ನಿಸ್ಸಾರವೆಂದು ನಿನಗೆ ತೋರಿ ಬರಬಹುದೋ ಅದನ್ನು ಇಲ್ಲಿನ ಕಾರ್ಯಕ್ಕಾಗಿ ಇಲ್ಲಿಯೇ ನಿಲ್ಲಿಸಿಡು. ನೀಲ, ಈಗ ನಾವು ಪ್ರಯತ್ನಿಸುವ ಕಾರ್ಯವೇನು ಬಹಳ ಭಯಂಕರವಾದುದು. ಆದುದರಿಂದ ನಮ್ಮ ಸೈನಿಕರೆಲ್ಲರೂ ಪದೇ ಎಚ್ಚರಿಕೆಯಿಂದ ತಮ್ಮ ತಮ್ಮ ವೀರ್ಯವನ್ನು ಉಪಯೋಗಿಸಬೇಕು. ಸಮುದ್ರ ಪ್ರವಾಹದಂತೆ ವಿಸ್ತಾರವಾಗಿಯೂ ಇರುವ ನಮ್ಮ ಮುಖ್ಯ ಸೈನ್ಯವನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಮಹಾಬಲಾಢ್ಯರಾದ 1000 ಮಂದಿ ವಾನರ ವೀರರನ್ನು ನಿಯಮಿಸಬೇಕು. ಗೋ ಸಮೂಹದ ಮುಂದೆ ಹೋಗುವ ಮಹಾವೃಷಭಗಳಂತೆ ಪರ್ವತಾಕಾರವುಳ್ಳ ಗಜನು, ಮಹಾಬಲಾಢ್ಯನಾದ ಗವಯನು, ಗವಾಕ್ಷನು ಆ ಸೇನೆಯ ಮುಂಭಾಗದಲ್ಲಿ ಹೊರಡಲಿ.
ವಾನರೋತ್ತಮನಾದ ಋಷಭನು ಆ ಸೇನೆಯ ಬಲಭಾಗದಲ್ಲಿ ನಿಂತು ರಕ್ಷಿಸುತ್ತಿರಲಿ. ಮದದಾನೆಯಂತೆ ಇತರರಿಂದ ಎದುರಿಸಲಾಗದ ಮಹಾಬಲವುಳ್ಳ ಗಂಧಮಾದರನು ಆ ಸೇನೆಗೆ ಎಡಭಾಗದಲ್ಲಿದ್ದು ರಕ್ಷಿಸುತ್ತಿರಲಿ. ನಾನು ಐರಾವತವನ್ನೇರಿದ ಇಂದ್ರನಂತೆ ಈ ಹನುಮಂತನ ಹೆಗಲ ಮೇಲೆ ಕುಳಿತು ಸಮಸ್ತ ಸೈನಿಕರಿಗೂ ಉತ್ಸಾಹವನ್ನು ಕೊಡುತ್ತಾ ಸೇನೆಯ ಮಧ್ಯದಲ್ಲಿ ಬರುವೆನು. ಯಕ್ಷರಾಜನಾದ ಕುಬೇರನು ಸಾರ್ವಭೌಮವೆಂಬ ದಿಗ್ಗಜವನ್ನೇರಿ ಬರುವಂತೆ ಈ ಲಕ್ಷ್ಮಣನು ಅಂಗದನ ಮೇಲೇರಿ ನನ್ನ ಪಕ್ಕದಲ್ಲಿ ಬರಲಿ. ಜಾಂಬವಂತನು, ಸುಷೇಣನು, ವೇಗದರ್ಶಿಯು ಈ ಮೂವರು ಆ ಸೇನೆಯ ಉತ್ತರ ಪ್ರದೇಶವನ್ನು ರಕ್ಷಿಸುತ್ತಾ ಬರಲಿ. ಮಹಾಬಲವುಳ್ಳ ವೃಕ್ಷರಾಜನು ಈ ಮೂವರಿಗೂ ಸಹಾಯಕನಾಗಿರಲಿ ಎಂದನು. ರಾಮನು ಹೇಳಿದ ಈ ಮಾತನ್ನು ಕೇಳಿ ಸಮಸ್ತ ವಾನರ ಸೈನ್ಯಕ್ಕೂ ಅಧಿರಾಜನಾದ ಸುಗ್ರೀವನು ಅಲ್ಲಿದ್ದ ವಾನರರನ್ನು ಕರೆದು ಆಗಲೇ ಪ್ರಯಾಣ ಹೊರಡುವಂತೆ ನಿಯಮಿಸಿದನು. ಆಗಲೇ ಅಲ್ಲಲ್ಲಿನ ಗುಹೆಗಳಲ್ಲಿಯೂ ಪರ್ವತ ಶಿಖರಗಳಲ್ಲಿಯೂ ಅಡಗಿದ್ದ ಮಹಾವೀರ್ಯವುಳ್ಳ ಸಮಸ್ತ ವಾನರರು ಮೇಲೆ ಹಾರಿ ಯುದ್ಧೋತ್ಸಾಹದಿಂದ ಹೊರಟರು. ರಾಮನು ಕೂಡ ಸುಗ್ರೀವನಿಂದಲೂ ಲಕ್ಷ್ಮಣನಿಂದಲೂ ಪುರಸ್ಕರಿಸಲ್ಪಡುತ್ತಾ ಆ ಸೈನ್ಯದೊಡನೆ ದಕ್ಷಿಣಾಭಿಮುಖವಾಗಿ ಹೊರಟನು. ಹೀಗೆ ಪ್ರಯಾಣ ಹೊರಟ ರಾಮನ ಸುತ್ತಲೂ ಕೊಬ್ಬಿದ ಆನೆಯ ಹಿಂಡಿನಂತೆ ಅನೇಕ ವಾನರ ಸೈನ್ಯವು ನೂರು ನೂರಾಗಿಯೂ ಸಾವಿರ ಸಾವಿರವಾಗಿಯೂ ಲಕ್ಷ ಲಕ್ಷವಾಗಿಯೂ ಕೋಟಿ ಕೋಟಿಯಾಗಿಯೂ ಹೊರಟು ಬಂದಿತು. ಮತ್ತೊಂದು ದೊಡ್ಡ ವಾನರ ಸೈನ್ಯವು ಅವನನ್ನು ಹಿಂಬಾಲಿಸಿ ಹೊರಟಿತು. ವೀರ್ಯದಿಂದ ಕೊಬ್ಬಿದ ಆ ವಾನರರಾದರೂ ಮಹೋತ್ಸಾಹಗೊಂಡವರಾಗಿ ಒಮ್ಮೆ ಮೇಲೆ ನೆಗೆಯುವರು, ಒಮ್ಮೆ ಒಮ್ಮೆ ಹಾರುವರು, ಗರ್ಜಿಸುವರು, ಆಗಾಗ ಸಿಂಹನಾದವನ್ನು ಮಾಡುವರು, ಒಬ್ಬರಿಗೊಬ್ಬರು ಹರದಿಂದೋಡುವರು. ದಾರಿಯಲ್ಲಿ ಅಲ್ಲಲ್ಲಿ ಸಿಕ್ಕಿದ ಹಣ್ಣುಗಳನ್ನು ಕಿತ್ತು ತಿನ್ನುವರು, ಅಲ್ಲಲ್ಲಿ ಸುವಾಸನೆಯುಳ್ಳ ಜೇನನ್ನು ಕುಡಿಯುವರು. ಹೀಗೆ ಸಂತೋಷದಿಂದ ದಕ್ಷಿಣಾಭಿಮುಖವಾಗಿ ನಡೆದು ಬಂದರು. ಮತ್ತು ಆ ವಾನರ ಸೈನ್ಯದಲ್ಲಿ ವಿನೋದಾರ್ಥವಾಗಿ ಫಲಪುಷ್ಪಗಳಿಂದ ತುಂಬಿದ ದೊಡ್ಡ ಮರಗಳನ್ನೇ ಕೈಯಿಂದ ಕಿತ್ತು ಅವುಗಳನ್ನು ಹೊತ್ತು ತರುವವರು ಕೆಲವರು, ತಮ್ಮ ಬಲದ ಕೊಬ್ಬಿನಿಂದ ಒಬ್ಬರನ್ನೊಬ್ಬರು ಹಿಡಿದು ಮೇಲಕ್ಕೆತ್ತಿ ಹಾಕುವವರು ಕೆಲವರು, ಬೀಳುವವನನ್ನು ಕೈಯಿಂದಾತುಕೊಳ್ಳುವವರು ಕೆಲವರು, ನಿಂತಿದ್ದವರನ್ನು ಕೆಳಕ್ಕೆ ತಳ್ಳುವವರು ಕೆಲವರು. ಹೀಗೆ ಆ ವಾನರರೆಲ್ಲರೂ ಬಹಳ ವಿನೋದದಿಂದ ಪ್ರಯಾಣ ಮಾಡಿ ಬರುತ್ತಿದ್ದರು. ಮತ್ತು ಕೆಲವು ವಾನರರು ಅಲ್ಲಿನ ಸಮಸ್ತ ರಾಕ್ಷಸರನ್ನು ಕೊಂದೇ ಬರಬೇಕು ಎಂದು ವೀರವಾದದಿಂದ ಗರ್ಜಿಸುತ್ತಿದ್ದರು. ವೀರನಾದ ನೀಲನು, ಋಷಭನು, ಕುಮುದನು ಅನೇಕ ವಾನರ ಸಮೂಹದೊಡನೆ ಸೇನೆಯ ಮುಂಭಾಗದಲ್ಲಿ ಹೊರಟು ದಾರಿಯನ್ನು ಶೋಧಿಸುತ್ತಾ ಬಂದ ವಾನರರಾಜನಾದ ಸುಗ್ರೀವನು, ರಾಮನು, ಲಕ್ಷ್ಮಣನು ಬಲಾಢ್ಯರಾಗಿಯೂ ಭಯಂಕರರಾಗಿಯೂ ಇದ್ದ ಬಹಳ ಮಂದಿ ವಾನರರೊಡನೆ ಸೇನೆಯ ಮಧ್ಯಭಾಗದಲ್ಲಿ ಇದ್ದರು. ವೀರನಾದ ಶತಬಲಿ ಎಂಬ ವಾನರನು 10 ಕೋಟಿ ವಾನರ ಸೈನ್ಯವನ್ನು ತನ್ನ ಸಹಾಯಕ್ಕಿಟ್ಟುಕೊಂಡು ಆ ಸಮಸ್ತ ಸೈನ್ಯಕ್ಕೂ ತಾನೇ ಮುಖ್ಯ ರಕ್ಷಕನಾಗಿ ನಿಂತಿದ್ದನು. ಕೇಸರಿ ಎಂಬ ವಾನರೋತ್ತಮನು, ಪನಸನು, ಗಜನು, ಬಲಾಢ್ಯನಾದ ಅರ್ಕನು 100 ಕೋಟಿ ವಾನರರೊಡಗೂಡಿ ಒಂದು ಪಕ್ಕದಲ್ಲಿ ಆ ಸೈನ್ಯವನ್ನು ರಕ್ಷಿಸುತ್ತಿದ್ದನು. ಸುಷೇಣ, ಜಾಂಬವಂತರಿಬ್ಬರು ಭಲ್ಲೂಕಗಳೊಡನೆ ಸೇರಿ ಸುಗ್ರೀವನನ್ನು ಮುಂದಿಟ್ಟುಕೊಂಡು ಆ ವಾನರ ಸೇನೆಯ ಹಿಂಭಾಗವನ್ನು ಕಾಯುತ್ತಿದ್ದರು. ಈ ಸಮಸ್ತ ವಾನರ ಸೈನ್ಯಕ್ಕೂ ಮುಕ್ತಾಧಿಪತಿಯಾದ ವೀರನಾದ ನೀಲನು ಆ ಸೈನ್ಯದ 4 ಕಡೆಗಳಿಗೂ ತಿರುಗುತ್ತಾ ಸುತ್ತಲೂ ಎಚ್ಚರಿಕೆಯಿಂದ ಕಾಯುತ್ತಿದ್ದನು. ದಧಿಮುಖನು, ಪ್ರಜಂಘನು, ರಭಸನು ಆ ಸೇನೆಯನ್ನು ಸುತ್ತಿ ಸುತ್ತಿ ಆಗಾಗ ಆ ಸೈನಿಕರನ್ನು ತ್ವರೆಪಡಿಸುತ್ತಾ ಬಂದರು. ಹೀಗೆ ವೀರ್ಯದಿಂದ ಕೊಬ್ಬಿದ ಆ ವಾನರರೆಲ್ಲರೂ ಪ್ರಯಾಣ ಹೊರಟು ಬರುವಾಗ ಮುಂದೆ ಸ್ವಲ್ಪ ದೂರದಲ್ಲಿ ಬಗೆ ಬಗೆಯ ಗಿಡಬಳ್ಳಿಗಳಿಂದ ತುಂಬಿದ ಸಖ್ಯ ಪರ್ವತವನ್ನು, ಅರಳಿದ ತಾವರೆಗಳಿಂದ ತುಂಬಿದ ಅಲ್ಲಿನ ಕೆರೆ ಕೊಳಗಳನ್ನು ಕಂಡರು. ಸಮುದ್ರ ಪ್ರವಾಹದಂತೆ ಅಪಾರವಾಗಿಯೂ ಭಯಂಕರವಾಗಿಯೂ ಇದ್ದ ಆ ದೊಡ್ಡ ವಾನರ ಸೈನ್ಯವು ಕ್ರೋಧವುಳ್ಳ ರಾಮನ ಆಜ್ಞೆಗೆ ಭಯಪಟ್ಟು ಪಕ್ಕಗಳಲ್ಲಿರುವ ಗ್ರಾಮಗಳಿಗಾಗಲಿ ನಗರಗಳಿಗಾಗಲಿ ಪ್ರವೇಶಿಸದೆ ನೆಟ್ಟಗೆ ತನ್ನ ದಾರಿಯನ್ನು ಹಿಡಿದು ಸಮುದ್ರದ ಮೊರೆತದಂತೆ ದೊಡ್ಡ ಗರ್ಜನೆಗಳನ್ನು ಮಾಡುತ್ತಾ ಮುಂದೆ ಸಾಗಿತ್ತು. ರಾಮನ ಪಕ್ಕದಲ್ಲಿ ಬರುತ್ತಿದ್ದ ವಾನರ ವೀರರೆಲ್ಲರೂ ಅವನ ಮುಖೋಲ್ಲಾಸಕ್ಕಾಗಿ ಕಷೆಯಿಂದ ಹೊಡೆದ ಕುದುರೆಗಳಂತೆ ಹಾರಿ ಹಾರಿ ನಡೆಯುತ್ತಿದ್ದರು. ಆಂಜನೇಯನ ಮತ್ತು ಅಂಗದನ ಹೆಗಲನ್ನೇರಿ ಕುಳಿತಿದ್ದ ರಾಮಲಕ್ಷ್ಮಣರಿಬ್ಬರು ಶುಕ್ರ ಬೃಹಸ್ಪತಿಗಳೆಂಬ ದೊಡ್ಡ ಗ್ರಹಗಳೊಡನೆ ಸೇರಿದ ಚಂದ್ರ ಸೂರ್ಯರಂತೆ ಶೋಭಿಸುತ್ತಿದ್ದರು.
ಧರ್ಮಾತ್ಮನಾದ ರಾಮನು ಸುಗ್ರೀವನಿಂದಲೂ ಲಕ್ಷ್ಮಣನಿಂದಲೂ ಗೌರವಿಸಲ್ಪಡುತ್ತಾ ಸಮಸ್ತ ವಾನರ ಸೇನೆಯೊಡನೆ ದಕ್ಷಿಣಾಭಿಮುಖವಾಗಿ ಬರುತ್ತಿದ್ದನು. ಹೀಗೆ ಎಲ್ಲರೂ ಸೇರಿ ಬರುತ್ತಿರುವಾಗ ಶಕುನ ಶಾಸ್ತ್ರಗಳಲ್ಲಿ ಚೆನ್ನಾಗಿ ನೆನಪುಳ್ಳವನಾಗಿಯೂ ಕಾಲೋಚಿತ ಪ್ರತಿಭೆಯುಳ್ಳವನಾಗಿಯೂ ಇರುವ ಲಕ್ಷ್ಮಣನು ಅಂಗದನ ಮೇಲೆ ಕುಳಿತು ಬರುತ್ತಿದ್ದ ಹಾಗೆಯೇ ಸಮೀಪದಲ್ಲಿದ್ದ ರಾಮನನ್ನು ಕುರಿತು ಶುಭವಾಕ್ಯದಿಂದ, ಅಣ್ಣ, ಇನ್ನು ಮೇಲೆ ನೀನು ಕೈತಪ್ಪಿ ಹೋಗಿರುವ ಸೀತೆಯನ್ನು ಪಡೆದು ರಾವಣನನ್ನು ಕೊಂದು ನಿನ್ನ ಇಷ್ಟಾರ್ಥವನ್ನು ಕೈಗೂಡಿಸಿಕೊಂಡು ಭಾಗ್ಯ ಸಮೃದ್ಧವಾದ ನಮ್ಮ ಅಯೋಧ್ಯೆಗೆ ಹಿಂತಿರುಗುವುದರಲ್ಲಿ ಸಂದೇಹವೇ ಇಲ್ಲ. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಕಾಣಬಹುದಾದ ಈ ದೊಡ್ಡ ದೊಡ್ಡ ಶುಭ ಶಕುನಗಳೆಲ್ಲವೂ ನಿನ್ನ ಕಾರ್ಯಸಿದ್ಧಿಯನ್ನೇ ಕಣ್ಣಿಗೆದಿರಾಗಿ ತೋರಿಸುವಂತಿರುವವು. ನಮ್ಮ ಸೇನೆಯಲ್ಲಿ ಮಂಗಳಕರವಾಗಿಯೂ ಹಿತವಾಗಿಯೂ ಸುಖಕರವಾಗಿಯೂ ಇರುವ ಗಾಳಿಯು ಮೆಲ್ಲಗೆ ಬೀಸುತ್ತಿರುವುದು. ಇದು ಇಲ್ಲಿ ಮೃಗಗಳು ಪಕ್ಷಿಗಳು ಮಧುರ ಧ್ವನಿಯಿಂದ ಕೂಗುವವು. ದಿಕ್ಕುಗಳೆಲ್ಲವೂ ಪ್ರಸನ್ನವಾಗಿರುವವು. ಸೂರ್ಯ ಬಿಂಬವು ಶುದ್ಧವಾಗಿ ಪ್ರಕಾಶಿಸುವುದು. ಸಕಲ ವೇದವಿತ್ತಾದ ಶುಕ್ರನು ಪಾಪಗ್ರಹ ಸಂಬಂಧವಿಲ್ಲದೆ ಪ್ರಸನ್ನ ತೇಜಸ್ಸುಳ್ಳವನಾಗಿ ನಿನ್ನ ಹಿಂದೆ ಪ್ರಕಾಶಿಸುತ್ತಿರುವನು. ಅದು ಪರಿಶುದ್ಧವಾದ ಸಪ್ತಋಷಿ ಮಂಡಲವು ಕಾಂತಿ ವಿಶಿಷ್ಟವಾಗಿ ದಕ್ಷಿಣ ದಿಕ್ಕಿನಿಂದ ಹಿಂತಿರುಗಿ ಬರುತ್ತಾ, ಅಂದರೆ ಧ್ರುವನಿಗೆ ಪ್ರದಕ್ಷಿಣವಾಗಿ ಸುತ್ತುತ್ತಾ ಪ್ರಕಾಶಿಸುವುದು. ಮಹಾತ್ಮರಾದ ನಮ್ಮ ಇಕ್ಷ್ವಾಕು ವಂಶದವರಿಗೆ ಪ್ರಧಾನ ಕೂಟಸ್ಥನಾಗಿಯೂ ರಾಜ ಋಷಿಯಾಗಿಯೂ ಇರುವಂತಿರುವ ತ್ರಿಶಂಕುವು ಪೂರ್ವದಲ್ಲಿ ವಿಶ್ವಾಮಿತ್ರನಿಂದ ಸೃಷ್ಟಿಸಲ್ಪಟ್ಟ ಸಪ್ತ ಋಷಿಗಳೊಡನೆ ಸೇರಿ ವಸಿಷ್ಠನೊಡಗೂಡಿ ನಿರ್ಮಲವಾಗಿ ಪ್ರಕಾಶಿಸುತ್ತಿರುವನು. ಮಹಾತ್ಮರಾದ ನಮ್ಮ ಇಕ್ಷ್ವಾಕು ವಂಶದವರಿಗೆ ಮುಖ್ಯ ನಕ್ಷತ್ರಗಳಾದ ವಿಶಾಖ ನಕ್ಷತ್ರಗಳೆರಡು ಕ್ರೂರ ಗ್ರಹ ಬಾಧೆಯಿಲ್ಲದೆ ಶುದ್ಧವಾಗಿ ಪ್ರಕಾಶಿಸುವವು. ರಾಕ್ಷಸರಿಗೆ ಪ್ರಧಾನ ನಕ್ಷತ್ರವಾಗಿ ನಿರತಿ ದೇವತಾತ್ಮಕವಾದ ಮೂಲ ನಕ್ಷತ್ರವು ತನಗೆ ಸಮೀಪದಲ್ಲಿರುವ ಧೂಮಕೇತುವಿನಿಂದ ಸ್ಪರ್ಶಿಸಲ್ಪಟ್ಟು ಬಹಳವಾಗಿ ಕಂದಿರುವುದು. ಇವೆಲ್ಲವೂ ರಾಕ್ಷಸರ ವಿನಾಶಕ್ಕೆ ಹೊರತು ಬೇರೆಯಲ್ಲ. ಮೃತ್ಯುವಶರಾದವರ ನಕ್ಷತ್ರವು ಅವರ ಅಂತ್ಯಕಾಲದಲ್ಲಿ ಹೀಗೆ ದುಷ್ಟಗ್ರಹಗಳಿಂದ ಪೀಡಿತವಾಗುವುದುಂಟು. ರಾಮ, ಅದು ಅಲ್ಲಲ್ಲಿ ಕಾಣುವ ನೀರೆಲ್ಲವೂ ಸ್ವಚ್ಛವಾಗಿಯೂ ರುಚಿಯುಳ್ಳದ್ದಾಗಿಯೂ ಇರುವುದು. ಇಲ್ಲಿನ ಕಾಡುಗಳೆಲ್ಲವೂ ಫಲಭರಿತಗಳಾಗಿರುವವು. ಒಂದೊಂದು ವೃಕ್ಷವು ಋತುಮರ್ಯಾದೆಯನ್ನು ಅತಿಕ್ರಮಿಸದೆ ಚೆನ್ನಾಗಿ ಪುಷ್ಪಿಸಿ ವಿಶೇಷವಾದ ಸುಗಂಧವನ್ನು ಹೊರಡಿಸುತ್ತಿರುವುದು. ಮತ್ತು ವ್ಯೂಹಗಳಾಗಿ ಏರ್ಪಡಿಸಲ್ಪಟ್ಟ ಈ ವಾನರ ಸೈನ್ಯಗಳು ಮೊದಲು ತಾರಕ ಸಂಹಾರ ಯುದ್ಧದಲ್ಲಿ, ಅಂದರೆ ಇಂದ್ರನು ಬೃಹಸ್ಪತಿಯ ಭಾರ್ಯೆಯಾದ ತಾರೆಯನ್ನು ಕೈವಶ ಮಾಡಿಕೊಂಡಾಗ ಆ ನಿಮಿತ್ತವಾಗಿ ನಡೆದ ಯುದ್ಧದಲ್ಲಿ ದೇವಸೇನೆಯು ಹೇಗೋ ಹಾಗೆ ಪ್ರಕಾಶಿಸುತ್ತಿರುವವು. ಎಲೈ ಆರ್ಯನೇ, ಈ ಶುಭ ನಿಮಿತ್ತಗಳೆಲ್ಲವನ್ನು ನೋಡಿದ ಮೇಲೆ ನಾವು ಅವಶ್ಯವಾಗಿ ಸಂತೋಷಿಸಬೇಕಲ್ಲವೇ ಎಂದನು. ಹೀಗೆ ಲಕ್ಷ್ಮಣನು ಸಂತೋಷದಿಂದ ತನ್ನ ಅಣ್ಣನಾದ ರಾಮನಿಗೆ ಆಗಾಗ ದುಃಖ ಸಮಾಧಾನವನ್ನು ಮಾಡುತ್ತಿರಲು, ಹಾಗೆಯೇ ನಖ ದಂಷ್ಟ್ರಾಯುಧಗಳುಳ್ಳ ಕಪಿಗಳಿಂದಲೂ ಹುಲಿಗಳಿಂದಲೂ ತುಂಬಿದ ಆ ದೊಡ್ಡ ಸೈನ್ಯವು ಅಲ್ಲಿನ ಸಮಸ್ತ ಪ್ರದೇಶವನ್ನು ವ್ಯಾಪಿಸುವಂತೆ ಮುಂದೆ ಮುಂದೆ ಸಾಗಿ ಬರುತ್ತಿತ್ತು. ಈ ದೊಡ್ಡ ಕಪಿ ಸೈನ್ಯವು ಹೊರಟು ಬರುವಾಗ ಅದರ ಕೈಕಾಲುಗಳ ಬಡಿತಕ್ಕೆ ನೆಲದಿಂದೆದ್ದ ಧೂಳಿಯು ಸೂರ್ಯ ತೇಜಸ್ಸನ್ನು ಮರೆಸುವಂತೆ ಮಹಾಭಯಂಕರವಾಗಿ ಸಮಸ್ತ ಲೋಕವನ್ನು ವ್ಯಾಪಿಸಿತು. ಭಯಂಕರವಾದ ಆ ವಾನರ ಸೈನ್ಯವು ಮೇಘಗಳು ಆಕಾಶವನ್ನು ಮರೆಸುವಂತೆ ಪರ್ವತಗಳಿಂದಲೂ ವನಗಳಿಂದಲೂ ಕೂಡಿದ ದಕ್ಷಿಣ ದಿಗ್ಭಾಗವೆಲ್ಲವನ್ನು ಎಡಬಿಡದೆ ಮರೆಸಿತ್ತು. ಮತ್ತು ಆ ವಾನರ ಸೈನ್ಯವು ಅಲ್ಲಲ್ಲಿ ಅಡ್ಡಲಾಗಿದ್ದ ನದಿಗಳಲ್ಲಿಳಿದು ಸಾಲಾಗಿ ಎಡಬಿಡದೆ ನಡೆದು ಹೋಗುವಾಗ ಆ ನದಿ ಪ್ರವಾಹಕ್ಕೆ ಆಣೆಕಟ್ಟು ಕಟ್ಟಿದಂತಾಗಿ ಆ ಪ್ರವಾಹಗಳು ಮುಂದೆ ಹೋಗುವುದಕ್ಕೆ ದಾರಿಯಿಲ್ಲದೆ ಹಿಮ್ಮೊಗವಾಗಿ ತಿರುಗಿ ಬಹುಯೋಜನಗಳವರೆಗೆ ಹಿಂದಕ್ಕೆ ಪ್ರವಹಿಸುತ್ತಿದ್ದವು. ಆ ವಾನರರು ಅಲ್ಲಿನ ದಾರಿಗಡ್ಡಲಾದ ಕೊಳಗಳನ್ನು ಕಂಡಾಗ ನಡು ನೀರಿನಲ್ಲಿ ಈಜಿ ಹೋಗುವರು. ದೊಡ್ಡ ಕಾಡುಳ್ಳ ಬೆಟ್ಟಗಳು ಸಿಕ್ಕಿದಾಗ ಅವುಗಳನ್ನು ಪಕ್ಕಕ್ಕೆ ಬಿಟ್ಟು ಸುತ್ತಿಕೊಂಡು ಹೋಗುವರು. ಸಮ ಪ್ರದೇಶಗಳಲ್ಲಿ ಧಾರಾಳವಾಗಿ ಸುತ್ತಿ ಸುತ್ತಿ ನೋಡುತ್ತಾ ನಡೆಯುವರು. ಫಲವೃಕ್ಷಗಳು ಕಂಡಾಗ ಅವುಗಳ ಕೆಳಗೆ ನುಗ್ಗಿ ಹೋಗುವರು. ಹೀಗೆ ಆ ದೊಡ್ಡ ವಾನರ ಸೈನ್ಯವು ಅಲ್ಲಿನ ಪ್ರದೇಶವೆಲ್ಲವನ್ನು ವ್ಯಾಪಿಸಿ ದಾರಿ ನಡೆಯುತ್ತಿತ್ತು. ಮೊದಲೇ ವಾಯುವಿಗೆ ಸಮವಾದ ವೇಗವುಳ್ಳ ಆ ವಾನರರಿಗೆ ರಾಮಕಾರ್ಯವನ್ನು ನಡೆಸುವುದರಲ್ಲಿ ಉಂಟಾದ ಮಹೋತ್ಸಾಹವು
ಅವರ ಪರಾಕ್ರಮವನ್ನು ಸಂತೋಷವನ್ನು ಮತ್ತಷ್ಟು ವಿಶೇಷವಾಗಿ ಹೆಚ್ಚಿಸಲು ದಾರಿಯಲ್ಲಿ ನಡೆಯುವಾಗ ಆ ವಾನರರು ಒಬ್ಬರಿಗೊಬ್ಬರು ತಮ್ಮ ಹರ್ಷವನ್ನು ವೀರ್ಯವನ್ನು ಬಲವನ್ನು ತೋರಿಸಿಕೊಳ್ಳುತ್ತಾ ಪ್ರಾಯದ ಕೊಬ್ಬಿನಿಂದ ಉಂಟಾದ ನಾನಾ ಚೇಷ್ಟೆಗಳನ್ನು ಆರಂಭಿಸಿಯೇ ಬಿಟ್ಟಾಗ ಮುಂದಾಗಿ ಓಡುವವರು ಕೆಲವರು, ಹಾರುವವರು ಕೆಲವರು, ಕಿಲಕಿಲ ಧ್ವನಿಯನ್ನು ಮಾಡುವವರು ಕೆಲವರು, ತಮ್ಮ ಬಾಲಗಳನ್ನೆತ್ತಿ ನೆಲಕ್ಕಪ್ಪಳಿಸುವವರು ಕೆಲವರು, ಕಾಲನ್ನು ನೆಲಕ್ಕೆ ಬಡಿಯುವವರು ಕೆಲವರು, ತೋಳುಗಳನ್ನು ಬೀಸಿ ಬೆಟ್ಟಗಳನ್ನು ಉರುಳಿಸುವವರು ಕೆಲವರು, ಮರಗಳನ್ನು ಮುರಿಯುವವರು ಕೆಲವರು, ಮತ್ತು ಪರ್ವತವಾಸಿಗಳಾದ ಕೆಲವು ವಾನರರು ಅಲ್ಲಲ್ಲಿ ಬೆಟ್ಟದ ತುದಿಯನ್ನೇರಿ ನಿಂತು ಕೇಕೆ ಹಾಕುವರು. ಕೆಲವರು ಸಿಂಹನಾದವನ್ನು ಮಾಡುವರು. ಕೆಲವರು ತಮ್ಮ ತೊಡೆಯ ವೇಗದಿಂದಲೇ ಅಲ್ಲಲ್ಲಿ ದಾರಿಗಡ್ಡಲಾಗಿದ್ದ ಬಳ್ಳಿಗಳನ್ನು ನಾನಾ ವಿಧವಾಗಿ ತಿಕ್ಕಿ ಕೆಡಕುವರು. ಕೆಲವರು ವೀರ್ಯದ ಕೊಬ್ಬಿನಿಂದ ಕಲ್ಲುಗಳನ್ನು ಮರಗಳನ್ನು ಕೈಗೆತ್ತಿಕೊಂಡು ಅದರಿಂದಲೇ ನಾನಾ ವಿಧವಾಗಿ ಆಟವಾಡುವರು. ಹೀಗೆ ಭಯಂಕರ ಸ್ವರೂಪವುಳ್ಳ ಅನೇಕ ವಾನರ ಸೈನ್ಯವು ನೂರು ನೂರಾಗಿಯೂ, ಸಾವಿರ ಸಾವಿರವಾಗಿಯೂ, ಲಕ್ಷ ಲಕ್ಷವಾಗಿಯೂ, ಕೋಟಿ ಕೋಟಿಯಾಗಿಯೂ ಅಲ್ಲಲ್ಲಿ ಗುಂಪು ಕಟ್ಟಿಕೊಂಡು ಬರುತ್ತಿರಲು ಆ ಭೂಭಾಗವೆಲ್ಲವೂ ಕಪಿಮಯವಾದಂತೆ ಅಪೂರ್ವ ಶೋಭೆಯನ್ನು ಹೊಂದಿತು. ಸುಗ್ರೀವನಿಂದ ಸುರಕ್ಷಿತವಾದ ಆ ದೊಡ್ಡ ವಾನರ ಸೈನ್ಯವು ಪ್ರಭುವಾದ ರಾಮನ ಸಹವಾಸದಿಂದ ಮತ್ತಷ್ಟು ಸಂತೋಷವನ್ನು ಹೊಂದಿ ಹಗಲು ರಾತ್ರಿಯನ್ನದೇ ಎಡಬಿಡದೆ ಪ್ರಯಾಣ ಮಾಡಿ ಬರುತ್ತಿತ್ತು. ಮೊದಲೇ ಆ ವಾನರರೆಲ್ಲರೂ ಬಹಳವಾದ ಯುದ್ಧೋತ್ಸಾಹದಿಂದ ಬೇಗ ಬೇಗನೆ ಹೆಜ್ಜೆ ಇಡುತ್ತಿದ್ದರಲ್ಲದೆ ಅವರಲ್ಲಿ ಒಬ್ಬೊಬ್ಬರಿಗೂ ಸೀತೆಯ ಸೆರೆಯನ್ನು ಬಿಡಿಸಬೇಕೆಂಬ ಆತುರವು ಮೇಲೆ ಮೇಲೆ ಹೆಚ್ಚುತ್ತಿದ್ದುದರಿಂದ ಎಲ್ಲಿಯೂ ಮುಹೂರ್ತ ಮಾತ್ರವೂ ನಿಲ್ಲದೆ ದಾರಿ ನಡೆಯುತ್ತಿದ್ದರು. ಹೀಗೆ ವಾನರರೆಲ್ಲರೂ ಪ್ರಯಾಣ ಮಾಡಿ ಬರುತ್ತಾ ಮುಂದೆ ಅನೇಕ ವೃಕ್ಷಗಳಿಂದ ನಿಬಿಡವಾಗಿಯೂ ಬಗೆ ಬಗೆಯ ಮೃಗಗಳಿಂದ ತುಂಬಿದುದಾಗಿಯೂ ಇದ್ದ ಸಖ್ಯ ಪರ್ವತವನ್ನು ಮಲಯ ಪರ್ವತಗಳನ್ನು ಸೇರಿದರು. ರಾಮನು ಆ ಸಖ್ಯ ಮಲಯ ಪರ್ವತಗಳ ಮೇಲಿನ ವಿಚಿತ್ರಾರಣ್ಯಗಳನ್ನು ನದಿಗಳನ್ನು ಗಿರಿ ನದಿಗಳನ್ನು ನೋಡುತ್ತಾ ಮುಂದೆ ಹೋಗುತ್ತಿದ್ದನು. ವಾನರರು ಅಲ್ಲಿನ ಕಾಡುಗಳಲ್ಲಿ ಹೋಗುವಾಗ ದಾರಿಯಲ್ಲಿ ಸಿಕ್ಕಿದ ಪಗಡೆಯ ಮರಗಳನ್ನು ತಿಲಕ ವೃಕ್ಷಗಳನ್ನು ಮಾವು ಅಸುಗಿ ದಾಸವಾಳ ನೀಲಿ ಕಣಗಿಲೆ ನೇಮಿ ಅಂಕೋಲೆ ಕರಂಜಕ ಆಲ ಬಸರಿ ಸ್ಫೂರ್ಜಕ ನೇರಳೆ ನೆಲ್ಲಿ ಕಡವು ಮುಂತಾದ ಮರಗಳನ್ನು ಮುರಿದು ಹಾಕುತ್ತಾ ಹೋದರು. ಮನೋಹರಗಳಾದ ಆ ಪರ್ವತ ಪ್ರಾಂತಗಳಲ್ಲಿದ್ದ ಬಗೆ ಬಗೆಯ ಕಾಡು ಮರಗಳು ಗಾಳಿಯಿಂದ ಅಲುಗುತ್ತಾ ಆ ವಾನರರ ಮೇಲೆ ಪುಷ್ಪ ವರ್ಷವನ್ನು ಕರೆಯುತ್ತಿದ್ದವು. ಮಧ್ಯಗಂಧವುಳ್ಳ ಅಲ್ಲಿನ ಕಾಡುಗಳಲ್ಲಿ ಚಂದನದಂತೆ ಶೀತಲವಾದ ವಾಯುವು ಭ್ರಮರ ಧ್ವನಿಗಳೊಡನೆ ವಿಚಿತ್ರ ವರ್ಣಗಳಿಂದ ಆ ಪರ್ವತವೇ ಅಲಂಕೃತವಾದಂತೆ ತೋರುತ್ತಿತ್ತು. ಗಾಳಿಯ ಬಡಿತದಿಂದ ಮೇಲೆ ಹೊರಟ ಆ ಧಾತು ರೇಣುಗಳೇ ದೊಡ್ಡ ವಾನರ ಸೇನೆಯನ್ನು ಸುತ್ತಲೂ ಆವರಿಸಿ ಮುಚ್ಚಿದಂತೆ ಕಾಣುತ್ತಿತ್ತು. ಆ ಪರ್ವತದ ತಪ್ಪಲುಗಳ ಸುತ್ತಲೂ ಚೆನ್ನಾಗಿ ಪುಷ್ಪಿಸಿದ ತಾಳೆ, ನೀರುಗಂಟೆ, ಅಂದವಾದ ವಾಸಂತಿಕೆ, ಸುವಾಸನೆಯುಳ್ಳ ಮಾಧವೀಲತೆಗಳು, ಪುಷ್ಪ ಭರಿತಗಳಾದ ಮೊಲ್ಲೆಯ ಪದರಗಳು, ನಕ್ಕಮಾಲಗಳು, ಮಧುಕ ವೃಕ್ಷಗಳು, ವಾನೀರ ವೃಕ್ಷಗಳು, ಬಂಧೂಕಗಳು, ಸ್ಫೂರ್ಜಕಗಳು, ನಾಗಕೇಸರಿ, ಪಾದರಿ, ಕೋವಿದಾರ, ಖರ್ಜೂರ, ಅರ್ಜುನ ವೃಕ್ಷಗಳು, ಶಿಂಶುಪ ವೃಕ್ಷಗಳು, ಗಿರಿಮಲ್ಲಿಕೆಗಳು, ಹಿಪ್ಪೆ, ಮತ್ತಿ, ಬೂರಗ, ಕೆಂಪು ಗೋರಂಟಿ, ಶ್ರೀತಾಳೆ, ನೇಮಿ, ಹೆಂತಾಳೆ, ಕರವು, ಚೂರ್ಣಕ, ದೀಪಕ, ಅಂಕೋಲೆ, ನೆಲ್ಲಿ, ಪದ್ಮಕ ಮುಂತಾದ ಗಿಡಗಳೆಲ್ಲವೂ ಈ ವಾನರರ ಹಾರಾಟದಿಂದ ತುಂಡು ತುಂಡಾಗಿ ಬೀಳುತ್ತಿದ್ದವು. ಆ ಪರ್ವತದ ಮೇಲಿದ್ದ ಕೆರೆ, ಕಟ್ಟೆ, ಬಾವಿ ಮುಂತಾದ ಜಲ ಪ್ರದೇಶಗಳೆಲ್ಲವೂ ತಂಪಾದ ನೀರುಳ್ಳದ್ದಾಗಿ ವಾಕಗಳಿಂದಲೂ ಹಂಸ ಕಾರಂಡವಗಳಿಂದಲೂ ಇನ್ನೂ ನೀರು ಕಾಗೆಗಳು ಕ್ರೌಂಚಗಳು ಮೊದಲಾದ ನಾನಾ ಜಲಚರ ಪಕ್ಷಿಗಳಿಂದಲೂ ಶೋಭಿಸುತ್ತಿದ್ದವು. ಅವುಗಳ ಸುತ್ತಿನ ತೀರ ಪ್ರದೇಶಗಳಲ್ಲಿ ಹಂದಿ, ಹುಲ್ಲೆ, ಕರಡಿ, ಶಿವಂಗಿ, ಸಿಂಹ, ಭಯಂಕರ ರೂಪವುಳ್ಳ ಹುಲಿ, ಬಗೆಯ ಹಾವುಗಳು, ಮದದಾನೆಗಳು ಇವೇ ಮುಂತಾದ ಅನೇಕ ಕ್ರೂರ ಮೃಗಗಳು ತುಂಬಿದ್ದವು. ಮತ್ತು ಅಲ್ಲಿನ ಒಂದೊಂದು ಜಲಾಧಾರ ಪ್ರದೇಶವು ಅಂದವಾಗಿ ಅರಳಿದ ತಾವರೆಗಳಿಂದಲೂ ಕರಿ ನೈದಿಲೆಗಳಿಂದಲೂ ಬಿಳಿ ನೈದಿಲೆಗಳಿಂದಲೂ ಸೌಗಂಧಿಕವೇ ಮೊದಲಾದ ಇನ್ನೂ ನಾನಾ ವಿಧವಾದ ನೀರು ಹೂಗಳಿಂದಲೂ ರಮ್ಯವಾಗಿದ್ದಿತು. ಆ ಬೆಟ್ಟದ ತಪ್ಪಲುಗಳಲ್ಲಿ ಬಗೆ ಬಗೆಯ ಹಕ್ಕಿಗಳು ಇಂಪಾದ ಧ್ವನಿಯಿಂದ ಕೂಗುತ್ತಿದ್ದವು. ಈ ವಾನರರಾದರು ಆ ಕೊಳಗಳಲ್ಲಿ ಸ್ನಾನ ಪಾನಗಳನ್ನು ಮಾಡಿ ವಿನೋದದಿಂದ ವಿಹರಿಸುತ್ತಾ
ಒಬ್ಬರನ್ನೊಬ್ಬರು ಮೇಲಕ್ಕೆತ್ತಿ ನೀರಿನಲ್ಲಿ ಬಿಸುಟು ಜಲಕ್ರೀಡೆಗಳನ್ನು ಆಡುವರು. ಬೆಟ್ಟದ ತಪ್ಪಲುಗಳನ್ನೇರಿ ಅಲ್ಲಿನ ಗಿಡಗಳಿಂದ ಅಮೃತ ಗಂಧವುಳ್ಳ ಹಣ್ಣುಗಳನ್ನು, ಮೂಲಗಳನ್ನು, ಹೂಗಳನ್ನು ಕಿತ್ತು ತಿನ್ನುವರು. ಅಲ್ಲಲ್ಲಿ ಮರಗಳ ಮೇಲೆ ಒಂದೊಂದು ಕೊಳಗದಷ್ಟು ಜೇನಿನಿಂದ ತುಂಬಿ ತೂಗಾಡುತ್ತಿರುವ ಜೇನುಗೂಡನ್ನು ಕೈಯಿಂದ ಕುಡಿಯುವರು. ಕಣ್ಣಿಗೆ ಕಂಡ ಮರಗಳನ್ನು ಮುರಿಯುವರು. ಕಂಡ ಕಂಡ ಬಳ್ಳಿಗಳನ್ನು ಕಿತ್ತೆಸೆಯುವರು. ಅಲ್ಲಲ್ಲಿ ಬೆಟ್ಟಗಳಿಗೆ ಬೆಂಕಿಯನ್ನಿಟ್ಟು ಉರಿಸುವರು. ಹೀಗೆ ಬಲದಿಂದ ಕೊಬ್ಬಿದ ಆ ವಾನರರೆಲ್ಲರೂ ಪಾನ ಮದದಿಂದ ಕೊಬ್ಬಿ ಕೂಗಿಡುತ್ತಾ ಪರಮ ಸಂತೋಷದಿಂದ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿದ್ದರು. ಅವರಲ್ಲಿ ಕೆಲವರು ಮರಗಳಿಲ್ಲದ ಕಡೆಯನ್ನೇ ನೋಡಿ ಸುತ್ತಿ ಸುತ್ತಿ ನಡೆಯುವರು. ಕೆಲವರು ಮರದಿಂದ ಮರಕ್ಕೆ ಹಾರಿ ಹೋಗುವರು. ಕೆಲವರು ಮರವನ್ನೇರಿ ಧುಮುಕುವರು. ಹೀಗೆ ವಿಚಿತ್ರ ಗತಿಯಿಂದ ಹೋಗುವಾಗ ಅಲ್ಲಿನ ಸಮ ಪ್ರದೇಶವು ಪಕ್ವವಾದ ಪೈರುಗಳಿಂದ ತುಂಬಿದ ಭತ್ತದ ಗದ್ದೆಯಂತೆ ಆ ಕಪಿಗಳಿಂದಲೇ ದಟ್ಟವಾಗಿ ತುಂಬಿ ಹೋಯಿತು. ಹೀಗೆ ರಾಮನೇ ಆ ಕಪಿಗಳೊಡನೆ ಪ್ರಯಾಣ ಮಾಡಿ ಕೊನೆಗೆ ಮಹೇಂದ್ರ ಪರ್ವತವನ್ನು ಸೇರಿ ಅನೇಕ ವೃಕ್ಷ ಸಮೂಹಗಳಿಂದ ಶೋಭಿತವಾದ ಆ ಪರ್ವತ ಶಿಖರವನ್ನೇರಿದನು. ದಶರಥ ಪುತ್ರನಾದ ರಾಮನು ಆ ಪರ್ವತ ಶಿಖರದಲ್ಲಿ ನಿಂತು ನೋಡುವಾಗ ಮುಂದೆ ಮತ್ಸ್ಯ ಕೂರ್ಮಾದಿ ಜಲಜಂತುಗಳಿಂದ ತುಂಬಿದ ಮಹಾ ಸಮುದ್ರವು ಕಾಣಿಸಿತು. ಹಾಗೆಯೇ ಸಮಸ್ತ ವಾನರ ಸೈನ್ಯವು ಕ್ರಮವಾಗಿ ಸಖ್ಯ ಮಲಯ ಪರ್ವತಗಳನ್ನು ದಾಟಿ ಭಯಂಕರ ಧ್ವನಿಯಿಂದ ಮೊರೆಯುತ್ತಿರುವ ಆ ಸಮುದ್ರವನ್ನು ಕಂಡಿತು. ಲೋಕರಂಜಕನಾದ ಶ್ರೀರಾಮನು ಆ ಸಮುದ್ರವನ್ನು ಕಂಡೊಡನೆ ಕುತೂಹಲಗೊಂಡು ಲಕ್ಷ್ಮಣ ಸುಗ್ರೀವರೊಡಗೂಡಿ ಆಗಲೇ ಆ ಪರ್ವತ ಶಿಖರದಿಂದ ಬೇಗನೆ ಕೆಳಕ್ಕಿಳಿದು ಸಮುದ್ರ ತೀರದ ಕಾಡಿಗೆ ಬಂದನು. ಆಗಾಗ ಅಲೆಗಳು ಬಂದು ಹೊಡೆಯುವುದರಿಂದ ಶುದ್ಧವಾಗಿ ತೊಳೆಯಲ್ಪಟ್ಟ ಕಲ್ಲು ಬಂಡೆಗಳುಳ್ಳ ಆ ತೀರ ಪ್ರದೇಶವನ್ನು ಸೇರಿದ ಮೇಲೆ ರಾಮನು ಸುಗ್ರೀವನನ್ನು ಕುರಿತು, ಎಲೈ ಮಿತ್ರನೇ, ಇದು ನಾವು ಸಮುದ್ರದ ಸಮೀಪಕ್ಕೂ ಬಂದು ಬಿಟ್ಟೆವು. ನಾವು ಮೊದಲು ಮಾಡಿದ ಆಲೋಚನೆಯನ್ನೇ ಈಗ ಮುಗಿಸಬೇಕಾಗಿರುವುದು. ಈ ಸಮುದ್ರವು ಸುತ್ತಲಾಗಿ ತೀರವೇ ಇಲ್ಲದಂತೆ ಅಪಾರವಾಗಿ ಕಾಣುತ್ತಿರುವುದಕ್ಕಾಗಿ ಉಪಾಯವನ್ನು ಚೆನ್ನಾಗಿ ಆಲೋಚಿಸಿ ನಿಶ್ಚಯಿಸಬೇಕಾದ ಕಾಲವು ಬಂದಿರುವುದು. ಅದುವರೆಗೆ ಇಲ್ಲಿ ಯಾವ ವಾನರ ಯೂಥಪತಿಯಾಗಲಿ ತನ್ನ ಸೇನೆಯನ್ನು ಆಗಲಿ ಅತ್ತಿತ್ತ ಕದಲಕೂಡದು. ಶೂರರಾದ ಕೆಲವು ವಾನರರು ಅಲ್ಲಲ್ಲಿ ಎಚ್ಚರಿಕೆಯಿಂದ ಸುತ್ತಿ ತಿರುಗುತ್ತಾ ನಮ್ಮ ವಿಷಯದಲ್ಲಿ ಶತ್ರುಗಳು ರಹಸ್ಯವಾಗಿ ಅಲ್ಲಲ್ಲಿ ಕಲ್ಪಿಸಿರಬಹುದಾದ ಅಪಾಯಗಳನ್ನು ತಿಳಿಯುತ್ತಿರಬೇಕು ಎಂದನು. ಇದನ್ನು ಕೇಳಿ ಸುಗ್ರೀವನು ಲಕ್ಷ್ಮಣ ಸಹಿತನಾಗಿ ಹೊರಟು ತನ್ನ ಸಮಸ್ತ ಸೈನ್ಯವನ್ನು ನಾನಾ ವೃಕ್ಷಗಳಿಂದ ನಿಬಿಡವಾದ ಆ ಸಮುದ್ರ ತೀರದಲ್ಲಿ ಅಲ್ಲಲ್ಲಿ ನಿಲ್ಲಿಸಿಟ್ಟನು. ಮಹಾಸಾಗರದ ಸಮೀಪದಲ್ಲಿದ್ದ ಆ ದೊಡ್ಡ ವಾನರ ಸೈನ್ಯವು ಜೇನಿನಂತೆ ಹೊಂಬಣ್ಣದ ನೀರುಳ್ಳ ಬೇರೊಂದು ಮಹಾ ಸಮುದ್ರವೋ ಎಂಬಂತೆ ತೋರಿತು. ಹೀಗೆ ಆ ಸಮಸ್ತ ವಾನರ ಸೈನ್ಯವು ಸಮುದ್ರವನ್ನು ದಾಟಬೇಕೆಂಬ ನಿರೀಕ್ಷೆಯಿಂದ ಅಲ್ಲಿನ ತೀರಾರಣ್ಯವನ್ನೆಲ್ಲ ವ್ಯಾಪಿಸಿ ನಿಂತಿತು. ಅಲ್ಲಿ ಸೈನ್ಯವನ್ನಿಳಿಸಿದಾಗ ಆ ಸೇನಾ ಸನ್ನಾಹದಿಂದ ಉಂಟಾದ ಮಹಾಧ್ವನಿಯು ಸಮುದ್ರ ಘೋಷವನ್ನೇ ಮರೆಸುವಂತೆ ಕೇಳಿಸುತ್ತಿತ್ತು. ಸುಗ್ರೀವ ರಕ್ಷಿತವಾದ ಆ ಮಹಾ ಸೈನ್ಯವು ಮೂರು ಸುತ್ತಾಗಿ, ಅಂದರೆ ಕಪಿಗಳು, ಕರಡಿಗಳು, ಸಿಂಗಳೀಕಗಳೆಂಬ ಮೂರು ಭಾಗಗಳಾಗಿ ಬೇರ್ಪಡಿಸಲ್ಪಟ್ಟು ರಾಮ ಕಾರ್ಯವನ್ನು ನಿರ್ವಹಿಸಬೇಕೆಂಬ ಮಹೋತ್ಸಾಹದಿಂದಿದ್ದಿತು. ಹೀಗೆ ಆ ದೊಡ್ಡ ವಾನರ ಸೈನ್ಯವು ಸಮುದ್ರ ತೀರದಲ್ಲಿ ನಿಂತು ವಾಯುವೇಗದಿಂದ ಬಹಳವಾಗಿ ತೂಗಾಡುತ್ತಿದ್ದ ಆ ಸಮುದ್ರವನ್ನು ನೋಡಿ ಸಂತೋಷದಿಂದ ಉಬ್ಬುತ್ತಿತ್ತು. ಆ ಸಮುದ್ರವಾದರೂ ಕೊನೆ ಮೊದಲಿಲ್ಲದಷ್ಟು ವಿಸ್ತಾರವಾಗಿಯೂ ಅಕ್ಷೋಭ್ಯವಾಗಿಯೂ ಅನೇಕ ರಾಕ್ಷಸರಿಗೆಡೆಯೂ ಜಲಾಧಿಪತಿಯಾದ ವರುಣನಿಗೆ ಮುಖ್ಯ ವಾಸಸ್ಥಾನವಾಗಿಯೂ ಇರುವುದು. ಅಲ್ಲಲ್ಲಿ ಸುತ್ತುತ್ತಿರುವ ಕ್ರೂರ ನಕ್ರಗಳಿಂದಲೂ ಸಾಯಂಕಾಲದಲ್ಲಿ ಉಬ್ಬಿ ಬರುವ ಅಲೆಗಳಿಂದ ನರ್ತಿಸುವಂತೆಯೂ ಕಾಣುವುದು. ನೊರೆಗಳಿಂದ ನಗುವಂತೆಯೂ ಅಲೆಗಳಿಂದ ನರ್ತಿಸುವಂತೆಯೂ ಕಾಣುವುದು. ಚಂದ್ರೋದಯ ಸಂಬಂಧದಿಂದ ಮೇಲೆ ಮೇಲೆ ಉಕ್ಕಿ ಬರುವುದಲ್ಲದೆ ತರಂಗಗಳಿಗೂ ಪ್ರತಿಫಲಿಸಿದ ಸಾವಿರಾರು ಚಂದ್ರಬಿಂಬಗಳಿಂದ ಶೋಭಿಸುವುದು. ಅಂದರೆ ಸಮುದ್ರರಾಜನು ಅಲೆಗಳೆಂಬ ತನ್ನ ಕೈಗಳಿಂದ ಚಂದನವನ್ನು ತೇದಿಡುವಂತೆ ಸುತ್ತಲೂ ನೊರೆಯೇಳುತ್ತಿರಲು ಅದನ್ನು ಚಂದ್ರನು ಕಿರಣಗಳೆಂಬ ತನ್ನ ಕೈಗಳಿಂದೆತ್ತಿ ದಿಗಂಗನೆಯರಿಗೆ ತೊಡೆಯುವಂತೆ ಚಂದ್ರಿಕೆಯು ಪ್ರಸರಿಸುವುದು. ಮತ್ತು ಆ ಸಮುದ್ರದ ಮೇಲೆ ಅಲ್ಲಲ್ಲಿ ತಿಮಿಂಗಲಾದಿ ಕ್ರೂರ ಜಂತುಗಳು, ಅಲ್ಲಲ್ಲಿ ದೇದೀಪ್ಯಮಾನವಾದ ಫಣ ರತ್ನಗಳೇ ಮೊದಲಾದ ದೊಡ್ಡ ದೊಡ್ಡ ಜಲಜಂತುಗಳು,
ಮಹೋನ್ನತಗಳಾದ ಪರ್ವತಗಳು ಮುಳುಗಿರುವವು. ಹಡಗುಗಳ ಸಂಚಾರಕ್ಕೂ ದಾರಿಯಿಲ್ಲದಂತೆ ದುರ್ಗಮವಾಗಿರುವುದು. ಅದರ ಆಳವನ್ನು ಇಷ್ಟೆಂದು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿ ನೋಡಿದರೂ ಘೋರ ರಾಕ್ಷಸರು, ಎಲ್ಲಿ ನೋಡಿದರೂ ಮೊಸಳೆಗಳು, ಎಲ್ಲಿ ನೋಡಿದರೂ ಕ್ರೂರ ಸರ್ಪಗಳು, ಎಲ್ಲಿ ನೋಡಿದರೂ ವಾಯುವೇಗದಿಂದ ಮೇಲಕ್ಕೆ ಹಾರಿ ಬೀಳುತ್ತಿರುವ ದೊಡ್ಡ ದೊಡ್ಡ ಅಲೆಗಳು. ಹೀಗೆ ಭಯಂಕರವಾದ ಆ ಸಮುದ್ರವನ್ನು ದಾಟುವ ಉಪಾಯವೇನೆಂಬ ಚಿಂತೆಯು ಬಹಳವಾಗಿ ಹುಟ್ಟಿತು. ಆ ಕಾಲದಲ್ಲಿ ರಾತ್ರಿಯಾದುದರಿಂದ ಸಮುದ್ರಾಕಾಶಗಳೆರಡನ್ನು ಏಕಾಕಾರವಾಗಿ ಕಾಣಿಸುವಂತೆ ಕೆಳಗೆ ಸಮುದ್ರದಲ್ಲಿ ಅಗ್ನಿ ಕಣಗಳಂತೆ ಹೊಳೆಯುವ ಜಲಬಿಂದುಗಳು, ಅದರಂತೆಯೇ ಆಕಾಶದಲ್ಲಿ ನಾಗಜಾತಿಯ ದೇವತೆಗಳು, ಸಮುದ್ರದಲ್ಲಿ ರಾಕ್ಷಸರು, ಆಕಾಶದಲ್ಲಿ ದೈತ್ಯರು, ಎರಡು ಪಾತಾಳದಂತೆ ಗಂಭೀರವಾಗಿರುವವು, ಎರಡು ಭಯಂಕರವಾಗಿರುವವು. ಸಮುದ್ರವು ಆಕಾಶವನ್ನು ಹೋಲುವುದು, ಆಕಾಶವು ಸಮುದ್ರವನ್ನು ಹೋಲುವುದು. ಸಮುದ್ರವಾವುದು ಆಕಾಶವಾವುದೆಂಬ ಭೇದವೇ ಕಾಣುವುದಿಲ್ಲ. ಸಮುದ್ರ ಜಲವು ಆಕಾಶದೊಡನೆ ಸೇರಿ ಹೋಗಿರುವುದು, ಆಕಾಶವು ಸಮುದ್ರ ಜಲದೊಡನೆ ಒಂದಾಗಿರುವುದು. ಕೆಳಗೆ ಸಮುದ್ರದೊಳಗಿನ ರತ್ನಗಳೊಡನೆ ಆಕಾಶದ ನಕ್ಷತ್ರಗಳು, ಕೆಳಗಿನ ತರಂಗ ಪರಂಪರೆಗಳೊಡನೆ ಆಕಾಶದ ಮೇಘ ಪರಂಪರೆಗಳು ಏಕಾಕಾರವಾಗಿ ಕಾಣುತ್ತಿದ್ದುದರಿಂದ ಸಮುದ್ರಾಕಾಶಗಳೆರಡಕ್ಕೂ ಸ್ವಲ್ಪ ಮಾತ್ರವೂ ಭೇದವಿರಲಿಲ್ಲ. ಅಲೆಗಳ ಬಡಿತದಿಂದ ಉಂಟಾದ ಮಹಾಧ್ವನಿಯು ರಣಭೇರಿಯಂತೆ ಭಯಂಕರವಾಗಿ ಮೊಳಗುತ್ತಿರುವುದು ಮತ್ತು ಆ ಮಹಾಸಾಗರವು ರತ್ನ ರಾಶಿಗಳೊಡನೆ ಮೇಲೆದ್ದು ಮರೆಯುತ್ತಿರುವ ಅಲೆಗಳಿಂದ ವಾಯುಮಂಡಲದಲ್ಲಿ ಐಕ್ಯ ಹೊಂದಿದಂತೆಯೂ ಅಲ್ಲಲ್ಲಿ ತಲೆ ಎತ್ತುತ್ತಿರುವ ಜಲಜಂತುಗಳಿಂದ ಕೋಪಗೊಂಡು ಮೇಲೆ ಹಾರುವಂತೆಯೂ ಕಾಣುವುದು. ಹೀಗೆ ಬಿರುಗಾಳಿಯಿಂದ ಒದರಲ್ಪಟ್ಟು ಮೇಲೇಳುವ ಜಲಪ್ರವಾಹದಿಂದ ಆಕಾಶವನ್ನು ಮೆಟ್ಟುವಂತೆ ಉಲ್ಲೋಲವಾದ ಆ ಸಮುದ್ರವನ್ನು ನೋಡುತ್ತಿದ್ದ ಹಾಗೆಲ್ಲ ಆ ವಾನರರ ಮನಸ್ಸಿನಲ್ಲಿಯೂ ಮಹೋತ್ಸಾಹವು ಹೆಚ್ಚುತ್ತಿತ್ತು. ಜಲಪ್ರವಾಹಗಳ ಮೊರೆತದಿಂದ ಮಹಾಧ್ವನಿಯನ್ನು ಬೀರುತ್ತಾ ಉದ್ಭ್ರಾಂತವಾದಂತಿರುವ ಆ ಸಮುದ್ರವನ್ನು ನೋಡಿ ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ನಿಂತರು. ಇಲ್ಲಿಗೆ 4ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.